ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಎಂದು ಆನಂದ ನನ್ನೇಸು ನೀಡುವ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಕೀರ್ತನೆಗಳು 12. ಇದರ ಟೈಟಲ್ ನೋಡುವುದಾದರೆ ಸಂಕಟದಲ್ಲಿ ಸಹಾಯ ಕೋರಿಕೆ. ಸಂಕಟದಲ್ಲಿ ಸರ್ವೇಶ್ವರನಿಗೆ ಮೊರೆಯಿಡು, ಆತನು ಸರ್ವಾಪತ್ತಿನಿಂದ ನಿಮ್ಮನ್ನು ಬಿಡುಗಡೆ ಮಾಡುವವರಾಗಿದ್ದಾರೆ. ಆದ ಕಾರಣ ನಮ್ಮ ಕಷ್ಟ, ಸಂಕಟ, ನೋವು ಇಂಥ ಸಮಯಗಳಲ್ಲಿ ನಾವು ದೇವರ ಆಶ್ರಯಕ್ಕೆ ಬರುವ ಮಕ್ಕಳಾಗಿರಬೇಕು. ಮತ್ತಾಯ 11:28 ಪ್ರಭು ಯೇಸು ನುಡಿದ ಮಾತುಗಳು, ದುಡಿದು ಭಾರ ಹೊತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನನ್ನ ಸಮೀಪಕ್ಕೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು, ಬಿಡುಗಡೆಯನ್ನು, ರಕ್ಷಣೆಯನ್ನು, ಸೌಖ್ಯವನ್ನು ನೀಡುತ್ತೇನೆ ಎಂಬುದಾಗಿ ಪ್ರಭು ಯೇಸುವಿನ ಆ ವಾಕ್ಯ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಲಿ. ಕೀರ್ತನೆ 12:1, ನೆರವಾಗು ಪ್ರಭು, ಭಕ್ತರಿಲ್ಲವಾದರೂ ಜಗದೊಳು, ಶರಣರಾರೂ ಕಾಣಸಿಗರನಿಗೆ ನರಮಾನವರೊಳು. ಇಲ್ಲಿ ಆರ್ತಧ್ವನಿಯಿಂದ ದೇವರಿಗೆ ಮಾಡುವ ಪ್ರಾರ್ಥನೆ. ಇಲ್ಲಿ ಭಕ್ತರಾರು ನನಗೆ ಕಣ್ಣಿಗೆ ಬೀಳ್ತಾ ಇಲ್ಲ, ಒಳ್ಳೆಯವರು ನನಗೆ ಸಿಗ್ತಾ ಇಲ್ಲ, ದೇವ ನೀನೇ ನನಗೆ ಸಹಾಯ ಮಾಡು. ಹುಸಿಯ ನುಡಿವರು ನೆರೆಯವರೊಡನೆ ಪ್ರತಿಯೋರ್ವರು, ಕಪಟ ಮನದ ತುಟಿ ಮಾತಿನ ಸ್ತುತಿಗಾರರವರು. ಪ್ರತಿಯೊಬ್ಬರು ಪರರೊಡನೆ ಹುಸಿಯನ್ನ ನುಡಿಯುತ್ತಾರೆ. ಹುಸಿ ಅಂದರೆ ಸುಳ್ಳು. ಇವತ್ತು ಸುಳ್ಳು ಮಾತುಗಳು ಅತ್ಯಧಿಕವಾಗಿ ಪ್ರಚರಿಸಲ್ಪಡುತ್ತಿದೆ. ಯೋಹಾನ 8:44 ಪ್ರಭು ಯೇಸು ಹೇಳಿದರು, ಸುಳ್ಳು ಹೇಳುವವನು ಸೈತಾನನ ಮಗ, ಆದಿಯಿಂದಲೂ ಅವನ ಸುಳ್ಳು ಹೇಳುವವನೇ, ಅವನು ಕಪಟಿ, ಕುತಂತ್ರಿ, ನಯವಂಚಕ. ಆತನ ಕೈ ಮೇಲಾಗದಂತೆ ನೀವು ಜಾಗರೂಕರಾಗಿರಬೇಕು. ಹೇಗೆ? ಸುಳ್ಳು ಹೇಳುವಾಗ ನಾವು ಸೈತಾನನ ವಶವಾಗುತ್ತೇವೆ. ಅವನನ್ನು ಜಯಿಸಬೇಕಾದರೆ ನಮ್ಮ ನಾಲಿಗೆಯಲ್ಲಿ ಸತ್ಯವಿರಬೇಕು. ಸತ್ಯಪರರು ನನ್ನ ವಾಕ್ಯಕ್ಕೆ ಕಿವಿಗೊಡುತ್ತಾರೆ, ಸುಳ್ಳುಗಾರರು ನನ್ನ ವಾಕ್ಯಕ್ಕೆ ಕಿವಿಗೊಡುವುದಿಲ್ಲ. ಆದಿ ತಂದೆ ತಾಯಿ ಆದಾಮ್ ಮತ್ತು ಹವ್ವಳಲ್ಲಿ, ವಿಶೇಷವಾಗಿ ಹವ್ವಳ ಮೂಲಕ ಕಪ್ಪಟತನದ ಮಾತುಗಳನ್ನಾಡಿ ಅವರನ್ನ ಮೋಸದಿಂದ ಪಾಪಕ್ಕೆ ಕೆಡವಿ ಹಾಕಿದ ಸೈತಾನ ಕುತಂತ್ರಿ, ಆತ ಸುಳ್ಳುಗಾರ. ಇವತ್ತು ಸುಳ್ಳು ಹೇಳುವವನು ಸೈತಾನನ ಮಗ. ಈ ಸತ್ಯವನ್ನ ನಾವು ಮನಗಂಡು ಸಕಲ ವಿಧವಾದ ಸುಳ್ಳಿನ ಕಟ್ಟಿನಿಂದ ನಾವು ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಸತ್ಯಕ್ಕೆ ಸಾಕ್ಷಿಯಾಗಿ ನಾವು ಜೀವಿಸುವ ಕೃಪೆ ನಮ್ಮೊಬ್ಬೊಬ್ಬರಿಗೆ ಲಭಿಸಲಿ. ಹೌದಾದರೆ ಹೌದೆನ್ನಿ, ಅಲ್ಲವಾದರೆ ಅಲ್ಲವೆನ್ನಿ, ಅದಕ್ಕಿಂತ ಮಿಗಿಲಾಗಿ ಮಾತನಾಡುವುದು ಸೈತಾನನ ಮಾತಾಗಿದೆ. ಕಪಟವಾಡುವ ತುಟಿಗಳನ್ನು ಪ್ರಭು ಕಡಿದು ಬಿಡಲಿ, ಬಡಾಯಿಕೊಳ್ಳುವ ಜಿವ್ವೆಯನ್ನು ಕತ್ತರಿಸಿ ಬಿಡಲಿ. ದಾನಿಯೇಲ 7:8, ಪ್ರಕಟಣ 13:5 ನಾವು ನೋಡುತ್ತೇವೆ. ಆ ಮೃಗಕ್ಕೆ ಒಂದು ಬಾಯಿಯನ್ನು ಕೊಡಲಾಗಿತ್ತು. ಅದು ಬಡಾಯಿ ಕೊಚ್ಚಿಕೊಳ್ಳುವುದು. ಬಡಾಯಿ ಕೊಚ್ಚಿಕೊಳ್ಳುವುದಂದ್ರೆ ಜಂಬದ ಮಾತುಗಳು, ಗರ್ವದ ಮಾತುಗಳು, ಅಹಂಕಾರದ ಮಾತುಗಳು, ಸೊಕ್ಕಿನ ಮಾತುಗಳು. ಇವು ದೇವರ ಮಕ್ಕಳಿಗೆ ತರವಲ್ಲ. ಬದಲಿಗೆ ದೀನರಾಗಿ ನಿಮ್ಮ ನಾಲಿಗೆಯ ಮಾತು ಮುರಿದ ಮನಸ್ಸನ್ನ ಸಂತೈಸುವಂತಿರಬೇಕು. ನಿಮ್ಮ ನಾಲಿಗೆಯ ಮಾತು ಬಿದ್ದು ಹೋದ ಕುಟುಂಬಗಳನ್ನು ಕಟ್ಟಿ ಎಬ್ಬಿಸುವಂತಿರಬೇಕು. ನಿಮ್ಮ ನಾಲಿಗೆಯ ಮಾತು ರುಚಿ ಕೊಡುವ ಉಪ್ಪಾಗಿರಬೇಕು. ನಿಮ್ಮ ನಾಲಿಗೆಯ ಮಾತು ಅಭಿಷೇಕದ ಮಾತುಗಳು, ಜೀವಕರವಾದ ವಚನಗಳಿಂದ ತುಂಬಿಸಲ್ಪಟ್ಟಿರಬೇಕು. ಬಡಾಯಿ ಕೊಚ್ಚಿಕೊಳ್ಳುವ ನಾಲಿಗೆ ಸೈತಾನನದಾಗಿದೆ. ಇವತ್ತು ನಮ್ಮ ನಾಲಿಗೆ ಯಾರ ವಶವಾಗಿದೆ ಎಂದು ನಾವು ಈ ಕೀರ್ತನೆಗಳ ಮೂಲಕ ಪರಿಶೋಧನೆ ಮಾಡಬೇಕಾಗಿದೆ. ನಮ್ಮ ತುಟಿಗೆ ಹತೋಟಿ ಬೇಕಿಲ್ಲ, ನಾಲಿಗೆಯೇ ಗೆಲುವಿನ ಮೂಲ, ನಮಗೆ ಒಡೆಯನ ಅವಶ್ಯವಿಲ್ಲ ಎಂದವರಾಡುವುದು ಸಲ್ಲದು. ಬಡವರ ಬವಣೆ ತಿಳಿಯುವುದು ಎನಗೆ, ದಲಿತರ ನರಳಾಟ ಕೇಳಿಸುತ್ತು ನನಗೆ. ಎದ್ದು ಬರುವೆ, ಹಗೆಗಳಿಂದ ಅವರನ್ನು ಉದ್ಧರಿಸುವೆ. ಬಡವರ ಗೋಳಾಟ, ಅವರ ಪ್ರಾರ್ಥನೆ ನನ್ನ ಕಿವಿಗೆ ಬಿದ್ದಿದೆ. ಎದ್ದು ಬಂದು ಅವರನ್ನು ಸಕಲ ವಿಧವಾದ ಕೇಡುಗಳಿಂದ ಸಂರಕ್ಷಿಸುವೆನು ಎಂಬುದಾಗಿ ಯೆರೆಮೀಯನ ಗ್ರಂಥ 1ನೇ ಅಧ್ಯಾಯ 18-20 ಬಹಳ ಅದ್ಭುತಕರವಾದ ಮಾತುಗಳು.
ಯೆರೆಮೀಯ 1:18. ನಾನು ಹೇಳುವುದನ್ನು ಗಮನದಿಂದ ಕೇಳು. ಈ ದಿನ ನಿನ್ನನ್ನು ಜುದೆಯದ ಅರಸರು, ಅಧಿಪತಿಗಳು, ಯಾಜಕರು, ಜನಸಾಮಾನ್ಯರು, ಹೀಗೆ ನಾಡಿನವರೆಲ್ಲರನ್ನು ಎದುರಿಸತಕ್ಕವನನ್ನಾಗಿ ಮಾಡಿದ್ದೇನೆ. ಎದುರಿಸತಕ್ಕವನು ಅಂದ್ರೇನು? ಸತ್ಯವನ್ನ ಹೇಳುವಾಗ ನಾವು ಅನೇಕ ಜನರಿಗೆ ಕೆಟ್ಟದಾಗಿ ಕಂಡು ಬರುತ್ತೇವೆ. ಸತ್ಯವನ್ನ ಹೇಳುವುದರಿಂದ ಅವರಿಗೆ ನಾವು ಕೆಟ್ಟವರಾಗಿ ಮಾರ್ಪಾಡಾಗುತ್ತೇವೆ. ಕೋಟೆ ಕೊತ್ತಲುಗಳಿಂದ ಸುಸಜ್ಜಿತ ನಗರವನ್ನಾಗಿ, ಕಬ್ಬಿಣದ ಕಂಬವನ್ನಾಗಿ, ತಾಮ್ರದ ಪೌಳಿ ಗೋಡೆಯನ್ನಾಗಿ ನಿನ್ನನ್ನು ಸ್ಥಾಪಿಸಿದ್ದೇನೆ. ನಿನಗೆ ವಿರುದ್ಧವಾಗಿ ಅವರು ಯುದ್ಧ ಮಾಡುವರು, ಆದರೆ ನಿನ್ನನ್ನು ಸೋಲಿಸಲಾಗುವುದಿಲ್ಲ. ನಿನ್ನನ್ನು ಕಾಪಾಡಲು ನಾನೇ ನಿನ್ನೊಂದಿಗಿರುವೆನು. ಇದು ಸರ್ವೇಶ್ವರನಾದ ನನ್ನ ನುಡಿ. ಸತ್ಯಕ್ಕಾಗಿ ನೀನು ಹೋರಾಡು ಸಾಯುವವರೆಗೂ. ಸತ್ಯ ನಿನ್ನನ್ನು ರಕ್ಷಣೆ ಮಾಡುವುದು. ಈ ಕಪಟತನ, ಸುಳ್ಳು, ಮೋಸ, ವಂಚನೆಯ ಮಾತುಗಳು ನಮ್ಮಿಂದ ಸಂಪೂರ್ಣವಾಗಿ ಬಿಡುಗಡೆಯಾಗಲಿ. ಮತ್ತಾಯ 15:8 ಪ್ರಭು ಯೇಸು ನುಡಿದರು, ಅವರು ಬರೀ ಬಾಯಿಯಿಂದ ನನ್ನನ್ನು ಆರಾಧಿಸುತ್ತಾರೆ, ಅವರ ಹೃದಯವು ದೂರವಾಗಿದೆ. ಈ ಕಪಟತನದ ಆರಾಧನೆ ನನಗೆ ಬೇಡ ಎಂಬುದಾಗಿ. ದೇವರ ಸನ್ನಿಧಾನದಲ್ಲಿ ನಮ್ಮನ್ನು ನಾವು ಮರೆಮಾಚಿಕೊಳ್ಳಲು ಸಾಧ್ಯವಿಲ್ಲ. ದೇವರ ಸನ್ನಿಧಾನದಲ್ಲಿ ನಾವು ನಗ್ನರು, ಬಟ್ಟ ಬಯಲು. ಆತನ ಕಣ್ಣಿಗೆ ಮರೆಯಾದುದು ಯಾವುದೂ ಇಲ್ಲ. ಕಾಯಿನ ತಮ್ಮನನ್ನೇ ಕೊಂದು ಹಾಕಿದರೂ ಸಹ ದೇವರ ಸನ್ನಿಧಾನದಲ್ಲಿ ನಾನೇನು ಅವನಿಗೆ ಕಾವಲುಗಾರನೇ ಎಂದು ಅಹಂಕಾರದಿಂದ ಮಾತನಾಡುತ್ತಾನೆ. ಅದರ ಬದಲು ನಾವು ದೇವರ ಸನ್ನಿಧಾನದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಸೊಕ್ಕಿನ ಮಾತುಗಳು, ಜಂಬದ ಮಾತುಗಳು, ಚಾಡಿಯ ಮಾತುಗಳು, ಗರ್ವದ ಮಾತುಗಳು ನಮ್ಮಿಂದ ನೀಗಿ ಹೋಗಲಿ. ಪ್ರಭುವಿನ ವಾಗ್ದಾನ ಪ್ರಮಾಣಬದ್ಧ, 7 ಮಡಿ ಪುಟಕ್ಕಿಟ್ಟ ಬೆಳ್ಳಿಯಷ್ಟು ಶುದ್ಧ. ದೇವರ ವಾಕ್ಯ ಪರಿಶುದ್ಧವಾದುದು. 7 ಸಾರಿ ಪುಟವಿಟ್ಟ ಬೆಂಕಿಯ ಕುಲುಮೆಗೆ ಹಾಕಿ ಪುಟವಿಟ್ಟ ಬೆಳ್ಳಿ ಎಷ್ಟು ಅಪ್ಪಟವಾಗಿ ಪರಿಶುದ್ಧವಾಗಿರುತ್ತದೋ ಅಷ್ಟು ಶುದ್ಧವಾದುದು, ಕ್ಷೇಮಕರವಾದುದು. ಸತ್ಯ, ದೇವರ ವಾಕ್ಯ, ಅದಕ್ಕೆ ವಿಧೇಯರಾಗಿ ಜೀವಿಸುವ. ಜ್ಞಾನೋಕ್ತಿಗಳ ಗ್ರಂಥ 26:23 ಕೆಟ್ಟ ಹೃದಯದಿಂದ ಸವಿ ನುಡಿಯು ತುಟಿ. ಹೃದಯದಲ್ಲಿ ಕೆಟ್ಟತನ, ತುಟಿಗಳಲ್ಲಿ ಸಿಹಿಯಾದ ಮಾತು. ಬೆಳ್ಳಿ ಮೆರುಗಿನಿಂದ ತಳಿಸುವ ಮಣ್ಣಿನ ಬೋಕಿ. ಒಳಗಡೆ ಮಣ್ಣಿನ ಮಡಕೆ, ಹೊರಗಡೆ ಬೆಳ್ಳಿಯ ಕೋಟಿನ್ ಕೊಟ್ಟ ರೀತಿಯಲ್ಲಿ ಅವರ ಮಾತುಗಳಿರುತ್ತೆ. ಹಗೆಗಾರನ ತುಟಿಯಲ್ಲಿ ಸ್ನೇಹ ಭಾವದ ನಟನೆ, ಹೊಟ್ಟೆಯಲ್ಲಾದರೂ ಹುದುಗಿದೆ ವಂಚನೆ. ಹಗೆಗಾರ ಸವಿ ನುಡಿದರೂ ನಂಬಬೇಡ, ಹೃದಯದಲ್ಲಿದೆ 7 ಮಡಿ ಏಯ ಕೃತ್ಯ. ಹಗೆಯನ್ನು ವಂಚನೆಯಿಂದ ಮರೆಮಾಚಿದರೂ ಸಭೆಯಲ್ಲಿ ಕೆಟ್ಟತನ ಬಟ್ಟ ಬಯಲಾಗುವುದು. ಹಗೆಗಾರ, ಸುಳ್ಳುಗಾರ, ಕಪಟತನ. ಸೌಲ ದಾವೀದನನ್ನು ಕೊಲ್ಲಬೇಕೆಂದು ಮನಸ್ಸು ಮಾಡಿ ದಾವೀದನಿಗೆ ಕರೆ ಹೇಳಿ ಕಳಿಸ್ತಾನೆ ಸೇವಕರ ಹತ್ರ. ದಾವೀದನನ್ನ ನಾನು ವಿಶೇಷ ಔತಣಕೂಟಕ್ಕೆ ಆಮಂತ್ರಣ ಕೊಟ್ಟಿದ್ದೇನೆ, ನಾಳೆಯ ದಿನ ಊಟಕ್ಕೆ ಬರಲು ಹೇಳಿ ಎಂಬುದಾಗಿ. ಸೇವಕರು ಹೋಗಿ ದಾವೀದನಿಗೆ ಹೇಳುತ್ತಾರೆ, ಸೌಲ ಮಹಾರಾಜ ನಿನ್ನನ್ನು ವಿಶೇಷ ಭೋಜನಕ್ಕೆ ಕರೆಯುತ್ತಿದ್ದಾರೆ, ನಿನ್ನನ್ನು ಗೌರವಿಸಲಿದ್ದಾರೆ ಎಂಬುದಾಗಿ. ಆದರೆ ಸೌಲನ ಹೃದಯದಲ್ಲಿ ನಯವಂಚನೆ, ಕಪಟತನ, ಹಗೆತನ, ಹೇಯ ಕೃತ್ಯ. ದಾವೀದ ಬಂದರೆ ಊಟದ ಟೇಬಲಲ್ಲೇ ಅವನನ್ನು ಕೊಂದು ಹಾಕಬೇಕೆಂದು ನಿರ್ಧಾರ ಮಾಡಿದ್ದ. ಆದರೆ ಸೌಲನ ಮಗ ಯೋನಾತಾನ ದಾವೀದನಿಗೆ ನಂಬಿಗಸ್ತನಾಗಿದ್ದ, ಸ್ನೇಹಿತನಾಗಿದ್ದ ಕಾರಣ ಅವನು ಹೇಳುತ್ತಾನೆ, ನೀನು ಮನೆಯ ಗೋಡೆಯಿಂದ ಆಚೆ ನಿಂತಿರು, ನಾನು ನನ್ನ ತಂದೆಯ ಬಳಿ ಮಾತನಾಡುತ್ತೇನೆ, ನನ್ನ ತಂದೆಯ ಮನಸ್ಸಿನ ಭಾವನೆಯನ್ನು ಅರಿತುಕೊಂಡು ನಾನು ನೀನು ಒಳಗೆ ಬರಬೇಕೋ ಬರಬಾರದು ಎಂದು ಹೇಳುತ್ತೇನೆ ಎನ್ನುವ ರೀತಿಯಲ್ಲಿ. ಯೋನಾತಾನ ತಂದೆಯ ಬಳಿ ಮಾತನಾಡುವಾಗ ಸೌಲನು ಅವನು ಬರಲಿ, ಅವನನ್ನು ಕೊಂದು ಹಾಕುವಷ್ಟರ ಮಟ್ಟಿಗೆ ನಾನು ಕೋಪದಿಂದಿದ್ದೇನೆ ಎಂದು ಹೇಳುವಾಗ ಯೋನಾತಾನ ಜೋರಾಗಿ ಕಿರಿಸ್ತಾನೆ, ಓಡಿ ಹೋಗು, ತಪ್ಪಿಸಿಕೋ ಅನ್ನುವ ರೀತಿಯಲ್ಲಿ. ಆದ ಕಾರಣ ಯಾರೋ ಊಟಕ್ಕೆ ಕರೀತಾರೆ, ಯಾರೋ ಏನು ಗಿಫ್ಟ್ ಕೊಡ್ತಾರೆ ಅಂದರೆ ಯಾಮಾರಬೇಡಿ. ಅವರ ಹೃದಯದಲ್ಲಿ ಹಗೆತನ, ನಯವಂಚನೆ ಇರಬಹುದು. ಡಿಸರ್ನ್ಮೆಂಟ್ ಆಫ್ ಸ್ಪಿರಿಟ್. ಅವರು ಒಳ್ಳೆಯದಕ್ಕಾಗಿ ಕರೆಯುತ್ತಾರೋ ಕೆಟ್ಟ ಉದ್ದೇಶದಿಂದ ಕರೆಯುತ್ತಾರೋ, ಪವಿತ್ರಾತ್ಮರಲ್ಲಿ ಪ್ರಾರ್ಥಿಸಿರಿ, ಪವಿತ್ರಾತ್ಮರು ನಿಮಗೆ ತೋರಿಸಿಕೊಡುವರು. ಒಂದೊಮ್ಮೆ ನಿಮಗೆ ಅದನ್ನು ಐಡೆಂಟಿಫೈ, ಅದನ್ನು ಗುರುತು ಹಚ್ಚಲು ಸಾಧ್ಯವಾಗಲಿಲ್ಲವೋ ಪ್ರಾರ್ಥನೆ ಮಾಡಿ, ಪವಿತ್ರಾತ್ಮರೇ ನಾನು ಅಲ್ಲಿ ಹೋಗುವುದೋ ಬೇಡವೋ,
ದೇವರ ಚಿತ್ತವಿದ್ದರೆ ನಾನು ಅಲ್ಲಿ ಹೋಗಬೇಕು, ದೇವರ ಚಿತ್ತ ಇಲ್ಲದಿದ್ದರೆ ನಾನು ಹೋಗುವುದು ಬೇಡ. ಡೆಫಿನೆಟ್ ಆಗಿ ಪವಿತ್ರಾತ್ಮರು ನಮ್ಮನ್ನು ನಿಯಂತ್ರಿಸಿ ಸರಿಯಾದ ಮಾರ್ಗದಲ್ಲಿ ನಮ್ಮನ್ನ ಮುನ್ನಡೆಸುವವರಾಗಿದ್ದಾರೆ. ಕೊನೆಯ ವಾಕ್ಯ 7-8. ಅಲೆದಾಡುತ್ತೀಯರು ದುರುಳ ದ್ರೋಹಿಗಳು ಎಲ್ಲೆಡೆ, ದುಷ್ಟರಿಗಿದೆ ಮಾನವರ ನಡುವೆ ಪ್ರತಿಷ್ಠೆ. ನಮ್ಮನಿವರ ಕೈಯಿಂದ ತಪ್ಪಿಸಿ ಕಾಪಾಡು, ಹೇ ದೇವಾ ನಮ್ಮನ್ನು ಸದಾ ಸುರಕ್ಷಿತವಾಗಿಡು. ಕರ್ತರಾದ ಯೇಸುವೆ, ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬ ಸಹೋದರ ಸಹೋದರಿಯವರ ಕುಟುಂಬಗಳನ್ನು ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ. ಜೀವ ಮರಣ ನಮ್ಮ ನಾಲಿಗೆಯಲ್ಲಿದೆ. ಯೇಸುವೆ, ನಮ್ಮ ನಾಲಿಗೆಯನ್ನು ಪವಿತ್ರಾತ್ಮರ ಅಗ್ನಿಯಿಂದ ಸುಟ್ಟು ಶುದ್ಧೀಕರಿಸಿರಿ. ಪ್ರವಾದಿ ಯೆಶಾಯನ ನಾಲಿಗೆಯನ್ನು ಆ ಬೆಂಕಿಯ ಕೆಂಡಗಳು ತಾಕಿಸಿದಾಗ ಅವನಲ್ಲಿದ್ದ ಪಾಪದ ಸ್ವಭಾವ, ಪಾಪದ ದುರಿಚೆ, ಪಾಪದ ದುರಭ್ಯಾಸಗಳು ಬಿಡುಗಡೆಯಾಗಿ ಜೀವಕರವಾದ ಜೀವದ ವಚನಗಳನ್ನು ನುಡಿಯಲು ಸಿದ್ಧನಾದ ರೀತಿಯಲ್ಲಿ ನಮ್ಮ ನಾಲಿಗೆಯನ್ನು ಪವಿತ್ರ ಬೆಂಕಿಯಿಂದ, ಪವಿತ್ರಾತ್ಮರ ಅಗ್ನಿಯಿಂದ ಸುಟ್ಟು ಶುದ್ಧೀಕರಿಸಿರಿ. ಜಂಬದ ಮಾತುಗಳು, ಸೊಕ್ಕಿನ ಮಾತುಗಳು, ಗರ್ವದ ಮಾತುಗಳು, ಚಾಡಿ ಮಾತುಗಳು, ವ್ಯರ್ಥವಾದ ಮಾತುಗಳು ನಮ್ಮ ನಾಲಿಗೆಯಿಂದ ಬಾರದಿರಲಿ. ಪವಿತ್ರಾತ್ಮರೇ ನಮ್ಮ ನಾಲಿಗೆಯನ್ನು ವಶಪಡಿಸಿಕೊಳ್ಳಿರಿ. ಎಫೆಸ 5:5 ಮತ್ತು ಎಫೆಸ 5:19 ಭಕ್ತಿಗೀತೆಗಳಿಂದಲೂ ಸ್ತುತಿ ಸ್ತೋತ್ರಗಳಿಂದಲೂ ಕೀರ್ತನೆಗಳಿಂದಲೂ ಸದಾಕಾಲ ದೇವರನ್ನ ಮಹಿಮೆಪಡಿಸಲು ನಮ್ಮ ನಾಲಿಗೆಯ ಮಾತುಗಳು ಜೀವಕರವಾದ ವಚನಗಳಾಗಿ ಮಾರ್ಪಾಡಾಗುವಂತೆ ಪರಿಶುದ್ಧಾತ್ಮರ ಅಭಿಷೇಕ ನಮ್ಮಲ್ಲಿ ತುಂಬಿಸಲ್ಪಡಲಿ. ಪ್ರೇಷಿತರ ನಾಲಿಗೆ ದೇವರ ಮಹತ್ ಕಾರ್ಯಗಳನ್ನ ಪ್ರಚುರಪಡಿಸುವ ನಾಲಿಗೆಯಾಗಿ ಮಾರ್ಪಾಡಾದ ರೀತಿಯಲ್ಲಿ ನಮ್ಮ ನಾಲಿಗೆ ದೇವರಿಗೆ ಸಾಕ್ಷೀಕರಿಸುವ ನಾಲಿಗೆಯಾಗಿ ನಮ್ಮನ್ನು ಅಭಿಷೇಕಿಸಿರಿ. ನಮ್ಮಲ್ಲಿರುವ ಎಲ್ಲ ದುರಭ್ಯಾಸಗಳು, ದುಶ್ಚಟಗಳು, ದುರ್ಗುಣಗಳು ಬಿಡುಗಡೆಯಾಗಲಿ. ಒಳ್ಳೆಯ ಸ್ನೇಹಿತ, ಕೆಟ್ಟ ಸ್ನೇಹಿತ, ಒಳ್ಳೆಯ ಆತ್ಮ, ಸತ್ಯಾತ್ಮ, ದುರಾತ್ಮ, ಇವುಗಳನ್ನ ಡಿಸರ್ನ್ಮೆಂಟ್ ಮಾಡುವ, ಗುರುತು ಹಚ್ಚುವ ಆತ್ಮರ ವರದಿಂದ ನಮ್ಮನ್ನು ಅಭಿಷೇಕಿಸಿರಿ. ಪರಿಶುದ್ಧಾತ್ಮರೇ, ನಾವು ಎಲ್ಲಿ ಹೋಗಬೇಕು, ಎಲ್ಲಿ ಹೋಗಬಾರದು, ಏನು ಮಾತನಾಡಬೇಕು, ಏನು ಮಾತನಾಡಬಾರದೆಂದು ನಮಗೆ ಗೊತ್ತಿಲ್ಲ. ಪ್ರತಿದಿನ ನಮ್ಮ ಜೀವಾಳ ಮಾರ್ಗದರ್ಶಕರಾಗಿದ್ದು ನಮ್ಮ ಜೀವನವನ್ನು ಆಳ್ವಿಕೆ ಮಾಡಿ ಸತ್ಯದ ಪಥದಲ್ಲಿ ದೇವರ ಚಿತ್ತಕ್ಕನುಗುಣವಾಗಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್. ಗಾಡ್ ಬ್ಲೆಸ್ ಯು. ಈ ವಿಡಿಯೋ ಲಿಂಕನ್ನು ಪರರಿಗೂ ಶೇರ್ ಮಾಡಿ ಆಶೀರ್ವಾದವನ್ನು ಹೊಂದಿಕೊಳ್ಳಿರಿ. ಪವಿತ್ರಾತ್ಮರು ನಮ್ಮನ್ನು ಸತ್ಯದ ಸನ್ಮಾರ್ಗದಲ್ಲಿ ಮಾರ್ಗದರ್ಶನ ತೋರುವವರಾಗಿದ್ದಾರೆ. ನಿಮ್ಮನ್ನು ಅನಾಥರನಾಗಿ ಬಿಟ್ಟಿಲ್ಲ. ನಮ್ಮೊಳಗೂ ನಮ್ಮೊಡನೆಯೂ ವಾಸ ಮಾಡುವ ಸ್ವರ್ಗದ ಶಕ್ತಿ ಪವಿತ್ರಾತ್ಮರು ನಮ್ಮೊಡನಿದ್ದು ಸತ್ಯದ ಪಥದಲ್ಲಿ ಶತ್ರುರಹಿತ ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಲಿ. ಆಮೆನ್.